ಸಿಪ್ಪು ಕುಡಿಬೇಕು ಅಂತಾರೆ. ಇದ್ರಲ್ಲಿ ಮಾತ್ರ ನಿಜವಾಗ್ಲೂ ಸಿಪ್ಪು ಕುಡಿಯೋಕ್ಕಾಗಲ್ಲ. ಇನ್ನು ಬೇಸಿಗೆಗಾಲ ಸುಡು ಬಿಸಿಲಿಗೆ ತಂಪಾದ ಪಾನೀಯ ನೋಡಿ. ರೋಸ್ ಪೆಟಲ್ಲು ಒಣಗ್ಸೋಕೆ ಇಟ್ಟಿದ್ದೀನಿ. ಇನ್ನೂ ಇದು ಗರ್ಗರಿ ಆಗಬೇಕು. ಇದಿಷ್ಟು ನಂದು ದಿನ ಕಳಿಸ್ತಾ ಇದ್ದೀನಿ 3 ಟೈಮು. ಇದು TTDC ಅವ್ರದ್ದು, ಅಮೆಝಾನ್ ಅವ್ರು ಆಮೇಲೆ ಬರ್ತಾರೆ. ಈ ಥರ 3 ಟೈಮ್ ಕಳಿಸ್ಕೊಡ್ತೀನಿ ನಾನು. ಯಾವುದ್ಯಾವುದೋ TTDC ಗೊತ್ತು, ಅಮೆಝಾನ್ ಅವ್ರು ಗೊತ್ತು, ಇನ್ನೊಬ್ರು ಯಾರೋ ಬರ್ತಾರೆ ಗೊತ್ತಿಲ್ಲ. ಇಷ್ಟು ನಂದು ರೆಡಿ ಇರೋದು ನೋಡಿ. ಇಲ್ಲ ಆಯಿಲು ಇದು ಒಂದು ದೊಡ್ಡ ಚೀಲ ತುಂಬ ರೆಡಿ ಮಾಡಿ ಇಟ್ಕೊಂಬಿಟ್ಟಿರ್ತೀನಿ ಸ್ಟಾಕು. ಹೇಳಿದ್ನಲ್ಲ ನಾನು ದಿನಕ್ಕೆ ನಂದು 10 kg ಖಾಲಿ ಆಗುತ್ತೆ. ಆಯಿಲ್ ನೋಡಿ ಬಿಸಿ ಮಾಡಿ ಇಟ್ಟಿದ್ದೀನಿ, ಅದು ತಣ್ಣಗಾಗಬೇಕು. ಈಗ ನಾನು ಕಾಯಿಸಿಟ್ಟಿರೋದು ನೋಡಿ, ಈ ಕಲರ್ ಬಂದಿರುತ್ತೆ. ವೆಯ್ಟ್ ಲಾಸ್ ಪುಡಿ ಇಷ್ಟು ಖಾಲಿ ಆಗುತ್ತೆ ದಿನಕ್ಕೆ. ನನಗೆ 12 kg ಖಾಲಿ ಆಗ್ತಾಯಿದೆ ವೆಯ್ಟ್ ಲಾಸ್ ಪುಡಿ. ಈ ಥರ ಪ್ಯಾಕೆಟ್ ಮಾಡಿರ್ತೀನಿ, ಕಾಲು kg ನಾನು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವಾಗ ನಂದು ವೆಯ್ಟ್ ಲಾಸ್ ಪೌಡರು ತೊಗೊಳ್ತಾ ಇದ್ದಾರೆ, ತುಂಬ ಜನ ತೊಗೊಳ್ತಾ ಇದ್ದಾರೆ. ದಿನಕ್ಕೆ ನನಗೆ 12ರಿಂದ 15 kg ಸೇಲ್ ಆಗ್ತಾಯಿದೆ. ಅದು ಈಟು ನಾನು ಫಸ್ಟ್ ಹೇಳಿದ್ದೀನಿ, ವೆಯ್ಟ್ ಲಾಸ್ ಪೌಡರ್ದು ವೀಡಿಯೋದಲ್ಲೇ ಹೇಳಿದ್ದೀನಿ. ಅದು ಈಟು ನಾವು ಯಾಕಂದರೆ ಕಹಿ ಜೀರಿಗೆ ಹಾಕಿರ್ತೀವಿ, ಕಲೋಂಜಿ ಹಾಕಿರ್ತೀವಿ, ಅಗಸೆ ಬೀಜ, ಸೋಂಪು ಎಲ್ಲ ಹಿಪ್ಲಿ ಹಾಕಿರ್ತೀವಿ. ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಆದರೆ ಅದು ಈಟು. ಅದಕ್ಕೆ ನಾನೇನು ಹೇಳಿದೆ, ಬಾರ್ಲಿ ಗಂಜಿ ತೊಗೊಳ್ಳಿ, ದಿನಕ್ಕೊಂದು ಲೋಟ ಬಾರ್ಲಿ ಗಂಜಿ ಕುಡೀರಿ. ಇವಾಗ ಅದಕ್ಕಿಂತ ಬಾರ್ಲಿ ಗಂಜಿಗಿಂತ ಜ್ಯೂಸು, ಕಬ್ನಾಲು, ಮನೇಲೆ ಕಬ್ಬು ಬೇಡ ಇದಕ್ಕೆ. ಬರೀ 2 ಐಟಮಲ್ಲಿ ಫಸ್ಟ್ ಕ್ಲಾಸಾಗಿ ಈ ಬೇಸಿಗೆಗಾಲಕ್ಕೆ ತುಂಬ ತಂಪು, ಆಮೇಲೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ನಮ್ಮ ಸ್ಕಿನ್ಗೆ ಒಳ್ಳೆಯದು, ಪ್ರತಿಯೊಂದು ಒಳ್ಳೆಯದು. ತುಂಬ ಅಂದರೆ ತುಂಬ ಒಳ್ಳೆಯದು. ನನಗಂತೂ ತುಂಬ ಇಷ್ಟ. ನಾನು ಬೇಸಿಗೆಗಾಲ ಬಂತು ಅಂದರೆ ದಿನ ಇದು ಕುಡಿತೀನಿ. ತುಂಬ ಒಳ್ಳೆಯದು, ನಮಗೆ ತಂಪು ಆಗುತ್ತೆ ಮತ್ತು ಜ್ಯೂಸ್ ಸಮಾಧಾನ ಆಗುತ್ತೆ ಬೇಸಿಗೆಗಾಲಕ್ಕೆ. ಬಿಸಿಗೆ ನಮ್ಮೂರ ಕಡೆ ಎಲ್ಲ ಹೊಲ ಗದ್ದೆ ಕೆಲಸಕ್ಕೆ ಬರ್ತಾರೆ. ಬಂದಾಗ ಅವ್ರಿಗೆ ಈ ಟೈಮಲ್ಲಿ ಏನು ಕಾಫಿ ಟೀ ಕುಡಿಯೋಕ್ಕಾಗಲ್ಲ. ಚಳಿಗಾಲದಲ್ಲಿ ಮಳೆಗಾಲದಲ್ಲಾದರೆ ಕಾಫಿ ಟೀ ಕೊಡಬೇಕಾಗತ್ತೆ ಕೂಲಿ ಕೆಲಸದವ್ರಿಗೆ. ಇವಾಗ ಬೇಸಿಗೆಗಾಲದಲ್ಲಿ ಏನು ಮಾಡ್ತಾರೆ, ಇದ್ರದ್ದು ಜ್ಯೂಸ್ ಕೊಡ್ತಾರೆ. ಈ ಕಡೆ ದಕ್ಷಿಣ ಕನ್ನಡದವ್ರಿಗಾದರೆ ಈ ಜ್ಯೂಸು ಗೊತ್ತಿರುತ್ತೆ, ಬೇರೆಯವ್ರಿಗೆ ಈ ಜ್ಯೂಸ್ ಗೊತ್ತಿರಲ್ಲ. ಯಾವ ಜ್ಯೂಸು ಏನು ಅಂತ ಇವಾಗ ಹೇಳ್ತೀನಿ. ಆಮೇಲೆ ವೆಯ್ಟ್ ಲಾಸ್ ಪೌಡ್ರ್ ತೊಗೊಂಡಿರೋರಿಗೆ ಇದು ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ. ಈ ಥರ ಮಾಡಿಟ್ಕೊಂಡು ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಜ್ಯೂಸ್ ಮಾಡೋದು ಹೇಗೆ ಅಂತ. ಮಾಡಿಕೊಂಡು ನೀವು ದಿನಕ್ಕೊಂದು ಲೋಟ ಕುಡೀರಿ. ನಿಮಗೆ ವೆಯ್ಟ್ ಲಾಸು ಆಗುತ್ತೆ ಮತ್ತು ತಂಪು ಆಗುತ್ತೆ. ಇದು ಈಟು ತಂಪಾಗುತ್ತೆ. ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಜಾಸ್ತಿ ಏನೂ ಐಟಮ್ ಇಲ್ಲ. ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲನ ನಾನು ಕುಟ್ಕೊಂಡಿದ್ದೀನಿ. ಹೆಸ್ರು ಕಾಳು ತೊಗೊಂಡಿದ್ದೀನಿ. ಹೆಸ್ರು ಕಾಳನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ನೀವು ಒಂದು ಅರ್ಧ kg ಹೆಸ್ರು ಕಾಳ್ದು ಮಾಡಿಟ್ಕೊಂಬಿಡಿ. ಸ್ವಲ್ಪ ಬೆಚ್ಚಗಾಗಬೇಕು, ತುಂಬ ಉರಿಬಾರ್ದಿದ್ದು. ಒಬ್ರೊಬ್ರು ಹಸಿದಲ್ಲೂ ಮಾಡ್ತಾರೆ, ನನಗೆ ಹಸಿದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಏನಂದರೆ ಸ್ವಲ್ಪ ಬೆಚ್ಚಗಾಗಬೇಕಷ್ಟೇ. ಇದು ತುಂಬ ಬೆಚ್ಚಗಾಗಬಾರ್ದು. ನೀವು ಎಷ್ಟು ಮಾಡ್ಕೊಳ್ತೀರೋ ಇದನ್ನು ಪುಡಿ ಮಾಡಿ ಇಟ್ಕೊಂಬಿಡಿ. ನಾನು ತೋರಿಸ್ತೀನಿ. ಇದನ್ನು ಸ್ವಲ್ಪ ಬೆಚ್ಚಗಾಗಲಿ. ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು. ಆಯಿಲ್ಗೆ ನೋಡಿ ತಣ್ಣಗಾಗಲಿ ಅಂತ ಕಾಯಿಸಿ ಬಿಟ್ಬಿಟ್ಟಿದ್ದೀನಿ. 15 kg ಆಯಿಲ್ ಕಾಯಿಸಿಟ್ಟಿದ್ದೀನಿ. ಹಿಂಗೆ ನನ್ನ ಕೆಲಸದ ಮಧ್ಯೆನೂ ನಾನು ಆರೋಗ್ಯದ ಕಡೆ ಗಮನ ಕೊಡ್ತೀನಿ. ನೋಡಿ ಇಷ್ಟ ಆದರೆ ಸಾಕು, ಆಫ್ ಮಾಡ್ಕೊಳ್ತೀನಿ. ಸ್ವಲ್ಪ ಇದು ತಣ್ಣಗಾಗಲಿ, ಯಾಕಂದರೆ ಬಿಸಿ ನೋಡಿ, ಸ್ವಲ್ಪ ಬಿಸಿ ಆದರೆ ಸಾಕಷ್ಟೇ. ತುಂಬ ಉರಿಯೋದೆಲ್ಲ ಅವಶ್ಯಕತೆ ಇಲ್ಲ. ತುಂಬ ಅಂದರೆ ತುಂಬ ತಂಪು, ತುಂಬ ನಮ್ಮ ಸ್ಕಿನ್ಗೆ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಾನು ವೆಯ್ಟ್ ಲಾಸ್ ಪೌಡ್ರ್ ಕುಡಿದ್ಮೇಲೆ ಇದನ್ನು ಕುಡೀರಿ. ನೀವು ದಿನಕ್ಕೆ ಯಾವಾಗಾದರೂ ಕುಡಿ. ವೆಯ್ಟ್ ಲಾಸ್ ಪೌಡ್ರು ಬೆಳಗ್ಗೆ ಖಾಲಿ ಹೊಟ್ಟೆ ಕುಡೀರಿ, ಆಮೇಲೆ ರಾತ್ರಿ ಮಲ್ಕೊಳ್ಳುವಾಗ ಕುಡೀರಿ. 2 ಟೈಮ್ ಕುಡೀರಿ. ಇಲ್ಲ ನಮ್ಗೆ ಒಂದೇ ಟೈಮ್ ಸಾಕಂದ್ರೆ ಒಂದೇ ಟೈಮ್ ಕುಡೀರಿ. ಮಧ್ಯೆ ಯಾವಾಗಾದರೂ ಇದನ್ನು ಕುಡಿ. ಇಲ್ಲ ಬಾರ್ಲಿ ಗಂಜಿ, ನಾನು ಮೊನ್ನೆ ಬಾರ್ಲಿ ಪುಡಿ ತೋರಿಸ್ದೆ, ಬಾರ್ಲಿ ಗಂಜಿ ಕುಡೀರಿ. ನಿಮಗೆ ಬ್ಯಾಲೆನ್ಸ್ ಆಗುತ್ತೆ, ಹೀಟಾಗಿದ್ದು ತಂಪಾಗುತ್ತೆ. ಇದು ಸ್ವಲ್ಪ ತಣ್ಣಗಾಗೋಗ್ಲಿ. ನೋಡಿ ಇವಾಗ ಇದು ತಣ್ಣಗಾಯಿತು. ಪುಡಿ ಮಾಡಿ ನೈಸು, ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನೈಸು ಪುಡಿ ಮಾಡ್ಕೊಂಬಿಡಿ. ನೋಡಿ ಇಷ್ಟು ನೈಸ್ ಮಾಡಿ ನೀವು ಜರಡೆ ಹಿಡ್ದು ಇಟ್ಕೊಂಬಿಡಿ.
ಆಮೇಲೆ ನೀವು ಆ ಪುಡಿನ ನಾನು ತೋರಿಸ್ಕೊಡ್ತೀನಿ. ಈ ಪುಡಿನ ಒಂದು ಡಬ್ಬಿಲಿ ಸ್ಟೋರ್ ಮಾಡಿ ಇಟ್ಕೊಂಬಿಡಿ ನೀವು. ಆವಾಗ ನಿಮಗೆ ದಿನ ಎಷ್ಟು ಬೇಕೋ ಅಷ್ಟು ನೀವು ಬೆಲ್ಲಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ನಾನು ಇದನ್ನು ಏನು ಮಾಡ್ತೀನಿ ಅಂತ ಅಂದರೆ ನೋಡಿ, ಸ್ವಲ್ಪ ತೆಗೆದಿಟ್ಕೊತೀನಿ ನೋಡಿ, ಇಷ್ಟಿರುತ್ತೆ. ಇದಕ್ಕೆ ಇವಾಗ ನೀರು ಮಿಕ್ಸ್ ಮಾಡಿಕೊಂಡು ರುಬ್ಕೊಬೇಕು, ನೈಸ್ ಪೇಸ್ಟ್ ಮಾಡ್ಕೊಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನೀವು ನೈಸಾಗಿ ಪುಡಿ ಮಾಡಿಕೊಂಡು ಜರಡೆ ಹಿಡ್ದಿಟ್ಕೊಂಬಿಡಿ, ಆವಾಗ ನೈಸ್ ಪುಡಿ ಬರುತ್ತೆ. ಅದನ್ನು ನೀವು ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ ನೋಡಿ. ಇದನ್ನೇನು ಪೇಸ್ಟ್ ಮಾಡ್ಕೊಂಡಿರ್ತೀರ, ಇಲ್ಲ ನೀವು ಒಂದು ಸ್ಪೂನ್ ಪುಡಿ ಹಾಕ್ಕೊಳ್ಳಿ, ಬೆಲ್ಲ ಹಾಕ್ಕೊಳ್ಳಿ, ಬೆಲ್ಲ ಇನ್ನೊಂದು ಸ್ವಲ್ಪ ನೈಸಾಗಿ ಕುಟ್ಕೊಳ್ಳಿ. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡಿದ್ರೆ ನಮ್ಮ ಜ್ಯೂಸು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದಿದು. ಮತ್ತು ಬೇಸಿಗೆಗಾಲದಲ್ಲಿ ಬಾಯಿ ರುಚಿ ಕೊಡುತ್ತೆ, ಬಾಯಾರಿಕೆ ನಿವಾರಣೆ ಮಾಡುತ್ತೆ. ನೀವು ಹೊರ್ಗಡೆದೆಲ್ಲ ಜ್ಯೂಸ್ ತಂದು ಅದು ಯಾವುದ್ಯಾವುದೋ ಬಾಟ್ಲು ಜ್ಯೂಸ್ಗಳು ಬರುತ್ತಲ್ಲ, ಅದನ್ನೆಲ್ಲ ತಂದು ಕುಡಿದ್ರೆ ಬಾಯಾರಿಕೆ ಹೋಗಲ್ಲ. ಅದೆಲ್ಲ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಒಂದು ಸರಿ ನೀವು ಮಾಡಿ ನೋಡಿ ನೀವು, ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟ್ ಇರುತ್ತೆ. ಇಷ್ಟು ದಿನ ಮಿಸ್ ಮಾಡ್ಕೊಂಡ್ವಾ ನಾವು ಈ ಜ್ಯೂಸ್ನ ಅಂತ ಹೇಳ್ತೀರಾ. ಎಲ್ಲರೂ ಮನೇಲೂ ಹೆಸ್ರು ಕಾಳು ಇದ್ದೇ ಇರುತ್ತೆ. ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಮಡಿಕೆಗೆ ಹಾಕಿದ್ದೀನಿ, ನಮ್ಮ ಜ್ಯೂಸು ರೆಡಿ. ತುಂಬ ತಂಪು, ಬೇಸಿಗೆಗಾಲಕ್ಕಂತೂ ತುಂಬ ಈಟ್ ಆಗ್ತಿರುತ್ತೆ. ಎಲ್ರಿಗೂ ಬೆಲ್ಲ ಕರಗಬೇಕು, ಈಟ್ ಆಗ್ತಾ ಇರುತ್ತೆ, ಅವ್ರಿಗೆ ತುಂಬ ತಂಪು. ನೀವು ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡು ಜರಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಸ್ಪೂನ್ ಪೌಡ್ರ್ ಹಾಕ್ಕೊಂಡು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಜ್ಯೂಸ್ ರೆಡಿ ಆಗುತ್ತೆ. ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಬಾಟ್ಲು ಜ್ಯೂಸ್ಗೆಲ್ಲ ಇದೊಂದು ಸರಿ ಕುಡೀರಿ, ಬಾಟ್ಲು ಜ್ಯೂಸ್ನ ಇನ್ನೊಂದು ಸರಿ ಮುಟ್ಟೋದೇ ಇಲ್ಲ ನೀವು ನೋಡಿ. ಎರಡೇ ಐಟಮಲ್ಲಿ, ಮನೇಲಿರೋ ಐಟಮಲ್ಲಿ ಎಷ್ಟು ಬೇಗ ಜ್ಯೂಸ್ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬ ತಂಪು, ತುಂಬ ಚೆನ್ನಾಗಿರುತ್ತೆ. ನಂದು ವೆಯ್ಟ್ ಲಾಸ್ ಪುಡಿ ತೊಗೊಂಡಿದ್ದೀರಾ, ಈಟಾಗಿರುತ್ತೆ. ಈ ಥರ ತಂಪು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸಿಪ್ಪು ಕುಡಿಬೇಕು ಅಂತಾರೆ, ಇದ್ರಲ್ಲಿ ಮಾತ್ರ ನಿಜವಾಗ್ಲೂ ಸಿಪ್ಪು ಕುಡಿಯೋಕ್ಕಾಗಲ್ಲ. ಕುಡಿದ್ರೆ ಘಟ 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 ಅಂತ ಕುಡಿತಾ ಇರೋಣ ಅನಿಸ್ಬಿಡುತ್ತೆ. ನಿಜವಾಗ್ಲೂ ಕುಡಿತಾ ಇದ್ದರೆ ನಿಮಗೆ ಕಬ್ನಾಲ್ ಕುಡ್ದಂಗೆ ನೆನಪಾಗುತ್ತೆ. ಮಾಡಿಬಿಟ್ಟು ನನಗೆ ಕಮೆಂಟಲ್ಲಿ ಹೇಳಿ, ನಿಮಗೆ ಕಬ್ನಾಲ್ ನೆನಪಾಯ್ತಾ ಇಲ್ವಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ವೆಯ್ಟ್ ಲಾಸ್ ಪೌಡರ್ ತೊಗೊಂಡಿರೋರು ಖಂಡಿತ ಇದು ಮಾಡ್ಕೊಂಡು ಕುಡೀರಿ. ಇಲ್ಲ ಬಾರ್ಲಿ ಅಕ್ಕಿ ಸಿಗುತ್ತೆ, ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರು ಮಾಡಿಕೊಂಡು ಸುಮ್ಮನೆ ಗಂಜಿ ಥರ ಮಾಡ್ಕೊಂಡು ಕುಡಿಯೋದು, ಅದಾದರೂ ಮಾಡ್ಕೊಳ್ಳಿ. ಉಪ್ಪು ಹಾಕ್ಬೇಡಿ, ಹಾಗೆ ಕುಡೀರಿ, ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಉಪ್ಪು ಜಾಸ್ತಿ ಯೂಸ್ ಮಾಡಬಾರ್ದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಕಬ್ನಾಲು ಅಂತ ನಾನು ತೋರಿಸಿದ್ದೀನಿ. ಬರೀ ಎರಡೇ ಹೆಸರು ಕಾಳು ಬೆಲ್ಲ ಎರಡೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ಕುಡೀರಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.